ಬೆಂಗಳೂರು ನಗರ ಕೆಆರ್ಪುರಂ ಕ್ಷೇತ್ರದಲ್ಲಿ ಭಕ್ತರ ಬಹುಕಾಲದ ಕನಸು ನನಸಾಗಿದೆ. ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಬೀದರಹಳ್ಳಿ ಬತ್ತೇಶ್ವರ ಸ್ವಾಮಿ ಶ್ರೀ ಬೀರೇಶ್ವರ ದೇವಾಲಯದ ಇಂದು ಭಕ್ತರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಬಂಡೆಯ ಮೇಲೆಯೇ ಭವ್ಯವಾಗಿ ನೆಲೆಸಿರುವ ಶ್ರೀ ಬತ್ತೇಶ್ವರ ಸ್ವಾಮಿಯ ಈ ನೂತನ ದೇವಾಲಯ ಉದ್ಘಾಟನೆಯೊಂದಿಗೆ ಧಾರ್ಮಿಕ ವಾತಾವರಣ ಗಂಭೀರಗೊಂಡಿತು. ಮಂಗಳವಾದ್ಯಗಳು, ಪೂಜಾ ವಿಧಿವಿಧಾನಗಳ ಮಧ್ಯೆ ದೇವಾಲಯದ ಬಾಗಿಲು ಭಕ್ತರಿಗೆ ತೆರೆಯಲ್ಪಟ್ಟ ಕ್ಷಣ ಅತ್ಯಂತ ಪವಿತ್ರವಾಗಿತ್ತು. ಉದ್ಘಾಟನಾ ಸಮಾರಂಭ ಬಳಿಕ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯಿತು. ನೂರಾರು ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಕುಟುಂಬ ಸಮೇತ ಆಗಮಿಸಿದ ಗಣ್ಯರು ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಸ್ವಲ್ಪ ಜಾಗ ಬಿಟ್ರೆ ವಿಶೇಷವಾಗಿರುವಂತಹ ಒಂದು ಸಂಸ್ಕೃತಿಯನ್ನ ಈ ಜಗತ್ತಿಗೆ ತೋರಿಸಿರುವಂತದ್ದು. ಬಹುಶಃ ನೀವೆಲ್ಲರೂ ಕೂಡ ಅಹಲ್ಯಾಬಾಯಿ ಹೋಳ್ಕರ್ ಅವರ ಹೆಸರನ್ನ ಕೇಳಿದೆ. ಆ ತಾಯಿ ಭಾರತ ದೇಶದ 30,000 ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ದು ಅಂತ ಹೇಳಿ. ಬಹುಶಃ ದೇವಾಲಯಗಳು ಅಂತ ಹೇಳಿದ್ರೆ ಅದೊಂದು ಸಂಸ್ಕೃತಿಯ ಪ್ರತೀಕ. ದೇವಾಲಯಗಳನ್ನ ರಕ್ಷಣೆ ಮಾಡಿದ್ರೆ ಆ ಒಂದು ಸಂಸ್ಕೃತಿ ಶಾಶ್ವತವಾಗಿರುತ್ತೆ. ಅಂತ ಒಂದು ಕೆಲಸವನ್ನ ಹಾಲು ಮತದ ಹೆಣ್ಣು ಮಗಳು ಮಾಡಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಖುಷಿಯ ಸಂಗತಿ ಅನ್ನುವಂಥದ್ದು. ಈ ಒಂದು ಸುಸಂದರ್ಭದಲ್ಲಿ ನೀವು ಕೂಡ ಒಂದು ಸುಂದರವಾಗಿರುವಂತಹ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀರ. ಬಹುಶಃ ಇದು ಸೂರ್ಯ ಚಂದ್ರ ಇರೋವರೆಗೂ ಕೂಡ ಈ ದೇವಾಲಯ ಶಾಶ್ವತವಾಗಿರುವಂತಹ ಕೆಲಸವನ್ನ ಈ ದೇವಾಲಯದ ಕಮಿಟಿಯವರು ಮಾಡಿದ್ದೀರಿ. ಆ ಕಾರಣಕ್ಕಾಗಿ ಇದಕ್ಕೆ ಸಹಕಾರ ಮಾಡಿದಂತಹ ಎಲ್ಲ ಸದ್ಭಕ್ತರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಿದಂತಹ ದಾನಿಗಳಿಗೆ ಆ ದಯಾಮಯಿ ಬೀರೇಶ್ವರನ ಕೃಪೆ ಸದಾಕಾಲ ಇರಲಿ ಆಗಲಿ ಅಂತ ಹೇಳಿ ನಾನು ಹಾರೈಸುತ್ತೀನಿ.